ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭಿಕ್ಷ ಕಾಲ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭಿಕ್ಷ ಕಾಲ. ಧರ್ಮ ಮಾಡುವವಗೆ ನಿರ್ಮೂಲವಾಗುವ ಕಾಲ, ಕರ್ಮಪಾತಕಿಗಳಿಗೆ ಬಹು ಸೌಖ್ಯ ಕಾಲ. ಸತಿಸುತರು ಎಂಬುವರ ನಂಬಲರಿಯದ ಕಾಲ, ಸತಿಸುತರು ಎಂಬುವರ ನಂಬಲರಿಯದ ಕಾಲ. ಪರಮಪಾತಕಿಗಳಿಗೆ ಬಹು ಸೌಖ್ಯ ಕಾಲ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭಿಕ್ಷೆ ಕಾಲ. ಈ ಶಶಿ, ಇದು ಯಾರ ಸಾಹಿತ್ಯನೋ? ಕರ್ನಾಟಕದಲ್ಲೇ ಹುಟ್ಟಿ ಇದು ಯಾರ ಸಾಹಿತ್ಯ ಅಂತ ಗೊತ್ತಿಲ್ದಿದ್ರೆ ಅವಮಾನ. ಅಬ್ಬಬ್ಬಾ, ಕೇಳ್ದೆ ಅಂತ ಜಾಸ್ತಿ ಹಾರಾಡಬೇಡ. ಯಾರ್ದು ಅಂತ ಹೇಳು. ಪುರಂದರದಾಸರದು. ಹೌದಾ? ನೋಡು, ಪುರಂದರದಾಸರು ಆ ಕಾಲದವರಾಗಿ ಈ ಕಾಲಕ್ಕೂ ಕರೆಕ್ಟಾಗಿ ರೆಲೆವೆಂಟ್ ಆಗಿ ಬರೆದಿದ್ದಾರೆ. ಅದು ಹೇಗೋ ಸಾಧ್ಯ? ಅದಕ್ಕೆ ಅವ್ರು ಗ್ರೇಟ್ ಆಗಿದ್ದು. ಕಾಲ ಪರಿಸ್ಥಿತಿ ಚೇಂಜ್ ಆಗ್ತಾ ಇರ್ಬೋದು, ಆದರೆ ಜನರ ಮನಸ್ಸು ಒಂದೇ ಥರ ಇರುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಅಬ್ಬಬ್ಬಾ, ಹೋಗ್ಲಿ ಪಾಪ ಅಂತ ಒಂದು ಸೀರಿಯಸ್ ಪ್ರಶ್ನೆ ಕೇಳಿದ್ರೆ ಲೆಕ್ಚರ್ ಕೊಡೋಕ್ಕೆ ಶುರು ಮಾಡ್ಬಿಡ್ತೀಯಾ? ನನಗೆ ನಿನ್ನ ಭಾಷಣ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಶಶಿ ಹಾಡೋದನ್ನು ಕೇಳಿದ್ರೆ ನನಗೆ ಜಯರಾಮಯ್ಯ ಜ್ಞಾಪಕಕ್ಕೆ ಬಂದ. ದಾಸಯ್ಯ ಅವನು, ಮುಂಚೆ ತುಂಬ ಬರೋನು. ಹಾಡ್ಕೊಂಬಂದು ಊಟ ಮಾಡಿಕೊಂಡು ಹಾಗೆ ಯಾತ್ರೆ ಹೋಗೋನು ತಿರುಪತಿಗೆ. ಪಾಪ ಆಮೇಲೆ ಬರೋದು ನಿಲ್ಲಿಸ್ಬಿಟ್ಟ. ವಯಸ್ಸಾಯಿತು, ತಿರುಪತಿವರೆಗೂ ನಡೆಯೋಕ್ಕಾಗ್ತಿರ್ಲಿಲ್ವೇನೋ. ಅವನು ಇದೇ ಥರ ಹಾಡುಗಳಾಡ್ತಿದ್ದ. ಒಂದ್ಸಲಿ ಅವನು ಬಂದಾಗ ನಾನು ತುಂಬ ಬೇಜಾರಲ್ಲಿದ್ದೆ. ಆವಾಗ ಅವನು ಇದೇ ಹಾಡು ಹೇಳಿದ್ದ, ಸತ್ಯವಂತರಿಗಿದು ಕಾಲವಲ್ಲ ಅಂತ. ಯಜಮಾನ್ರೆ, ನಿಮ್ಮಂಥವ್ರಿಗಿದು ಕಾಲ ಅಲ್ಲ ಅಂತ ಹೇಳಿದ್ದ ಅವನು. ಅಪ್ಪ, ಯಾಕೆ ಬೇಜಾರಾಗಿತ್ತು ನಿಮಗೆ? ನಿಮಗೆ ಬೇಜಾರಾಗೋದು ಬಹಳ ಅಪರೂಪ ಅಲ್ವಾ? ನಾನು ಎಲೆಕ್ಷನ್ಗೆ ನಿಲ್ಲಬೇಕು ಅಂತಿದ್ದೆ. ಓಹೋ, ಮತ್ತೆ ಏನಾಯ್ತು? ನಿಮ್ಮ ಅಮ್ಮ ಬಿಡಲಿಲ್ಲ. ಈ ಏರಿಯಾಯಿಂದ ಜಾನಕಿ ರಾಮನ್ ಅಂತ ಒಂದು ಹೆಂಗಸ್ ಕಂಟೆಸ್ಟ್ ಮಾಡಿದರು. ಎಲ್ಲರೂ ಅವರೇ ಗೆಲ್ತಾರೆ ಅಂತ ಹೇಳ್ತಿದ್ರು. ನನಗೆ ಗಾಬರಿ ಆಗಿ ಇದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತ ನಾನೇ ಎಲೆಕ್ಷನ್ ನಿಲ್ಲಬೇಕು ಅಂತಿದ್ದೆ. ಯಾಕೆಂದರೆ ಈ ಹೆಂಗಸ್ರಿಗೆ ಒಳ್ಳೆ ಪೋಸ್ಟ್ ಸಿಕ್ಬಿಟ್ರೆ ತುಂಬ ಅಹಂಕಾರ ಬಂದ್ಬಿಡುತ್ತೆ. ಅಹಂಕಾರ ಯಾರಿಗೆ ಬೇಕಾದರೂ ಬರುತ್ತೆ. ಹೆಣ್ಣು ಗಂಡು ಅಂತ ಭೇದ ಭಾವ ಇರಲ್ಲ. ನೀನೇನೇ ಹೇಳೋ, ಅಹಂಕಾರ ಸ್ವಲ್ಪ ಜಾಸ್ತಿ ಹೆಂಗಸರಿಗೆ. ಎಷ್ಟಾದರೂ ಹೆಂಗಸರು ಒಂದೇ ಪಾರ್ಟಿ. ನನ್ನನ್ನು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಬಿಡಲಿಲ್ಲ ಪದ್ಮಂಗೂ ತಾನೇ ಮನೆ ನಡೆಸ್ತಿದ್ದೀನಿ ಅಂತ ಲೈಟಾಗಿ ಅಹಂಕಾರ ಇತ್ತು. ನಮ್ಮ ಶಾಂಭವಿ ನೋಡು, ಇಡೀ ದೇಶ ತಾನೇ ನಡೆಸ್ತಿದ್ದೀನಿ ಅನ್ನೋ ಥರ ಹಾರಾಡ್ತಾಳೆ. ಅವಳಿಗೂ ಅಹಂಕಾರನೇ ಬಂದಿರೋದು. ಅದಕ್ಕೆ ನೀವೆಲ್ಲ ಪೇಪರ್ ಓದಬೇಕು, ಇದೆಲ್ಲ ಗೊತ್ತಾಗತ್ತೆ. ಪೇಪರ್ ಓದ್ಬೇಕಾ? ಇದೆಲ್ಲ ಪೇಪರಲ್ಲಿ ಬರುತ್ತಾ? ಅಮೇರಿಕಾದವ್ರಿಗೆ ಬುದ್ಧಿ ಜಾಸ್ತಿ, ಅದಕ್ಕೆ ಎಲ್ಲರೂ ಜುಮ್ ಅಂತಿರ್ತಾರೆ. ಅವ್ರು ಅಷ್ಟು ಬುದ್ಧಿವಂತರಾಗಿದ್ದಕ್ಕೆ ಯಾವ ಲೇಡಿ ಪ್ರೆಸಿಡೆಂಟ್ನು ಎಲೆಕ್ಟ್ ಮಾಡಲಿಲ್ಲ. ಹಿಲ್ಲರಿ ಕ್ಲಿಂಟನ್ ನೋಡು ಹೇಗೆ ಹಿಂದಕ್ಕೆ ತಳ್ಳಿಬಿಟ್ರು. ಅವ್ರಿಗೆ ಗೊತ್ತು ಅವಳಿಗೆ ಗೆದ್ದಿದ್ದಿದ್ರೆ ನಮ್ಮ ಶಾಂಭವಿ ಥರನೇ ಆಡ್ತಾಳೆ ಅಂತ. ಎಲ್ಲಿಂದ ಎಲ್ಲಿಗೆ ಸಂಬಂಧನಪ್ಪ? ಇವತ್ತೇ ಗೊತ್ತಾಗಿದ್ದು US ಎಲೆಕ್ಷನ್ಸ್ಗೂ ಶಾಂಭವಿ ಅಕ್ಕಂಗೂ ಲಿಂಕ್ ಇದೆ ಅಂತ. ಎಲ್ಲರೂ ಸೇರಿ ನನ್ನ ರಾಜಕೀಯದಲ್ಲಿ ಬೆಳೆಯೋಕ್ಕೆ ಬಿಡಲಿಲ್ಲ. ಬಿಟ್ಟಿದ್ದಿದ್ರೆ ಮಂತ್ರಿನೇ ಆಗ್ಬಿಡ್ತಿದ್ನೇನೋ, ಯಾರಿಗೂ ಗೊತ್ತು, ಮುಖ್ಯಮಂತ್ರಿನೇ ಆಗ್ಬಿಡ್ತಿದ್ನೇನೋ. ಎಲ್ಲ ಹಾಳಾಗೋಯ್ತು. ಅದಕ್ಕೆ
ಆ ದಾಸಯ್ಯ ನನ್ನ ಪರಿಸ್ಥಿತಿ ನೋಡಿ ಹಾಡಿದ್ದು, ಸತ್ಯವಂತರಿಗಿದು ಕಾಲವಲ್ಲ ಅಂತ. ಶಶಿ ಅದೇ ಹಾಡಾಡಿದ್ನಲ್ಲ, ಹಳೆದೆಲ್ಲ ನೆನಪಿಗೆ ಬಂತು. ನಮಗೆ ಶಾನೆ ಬೇಜಾರಾಗ್ತಿದೆ ಸರ್ ನೀವು ಮಾಡ್ತಿರೋದು ನೋಡಿದ್ರೆ. ಯಾವ್ದಕ್ಕೊಂದು ಮಿತಿ ಇರಲಿ ಸಿಎಂ ಸಾಹೇಬ್ರೆ. ಏನ್ರಿ ರಾಜೀವ್ ಗೌಡ್ರೆ, ಸಿಎಂ ಸಾಹೇಬ್ರಿಗೆ ಹೀಗೆಲ್ಲ ಮಾತಾಡ್ತೀರಿ? ಸ್ವಲ್ಪ ಗೌರವ ಬೇಡವಾ? ಹೌದು, ಕುತ್ಕೊಳ್ಳಮ್ಮ. ಗೌರವ ಹೋಗುವಂತ ಕೆಲಸ ನಾವೇನೂ ಮಾಡಿಲ್ಲ. ನೀನು ಅಲ್ಲೂ ಇರ್ತೀಯ ಇಲ್ಲೂ ಇರ್ತೀಯ, ಡಬಲ್ ಗೇಮ್ ಮಾಡ್ತಾ ಇರೋದು ನೀನು. ಮುನಿಯಪ್ಪನವ್ರೆ, ತಾವು ಮಂತ್ರಿಗಳಿರ್ಬೋದು, ಅದೇ ಹೀಗೆ ತಾನು ನೀನು ಅಂತೆಲ್ಲ ಮಾತಾಡೋ ಹಾಗಿಲ್ಲ. ಸಾಕು ಸುಮ್ನಿರಮ್ಮ. ಅಲ್ಲಿ ನಮ್ಮ ಸಭೆಗೆ ಬಂದು ಸೈನ್ ಹಾಕ್ಬಿಟ್ಟ, ಇಲ್ಲಿ ಬಂದು ಇವ್ರ ಹೆಂಗೆ ಮಾತಾಡ್ತಾ ಇದೆಯಾ? ಇದೇನು ಡಬಲ್ ಗೇಮ್ ಅಲ್ಲದೆ ಸಿಂಗಲ್ ಗೇಮ್ ಅಂತ ಕರೀತಾರೇನಮ್ಮ? ನೋಡಿ, ನೀವು ಹೇಗಿಲ್ಲ ತಲೆಗೊಂದು ಮಾತಾಡೋದಾದ್ರೆ ನಮ್ಮನೇಲಿ ಯಾಕ್ರಿ ಮೀಟಿಂಗ್ ಮಾಡಬೇಕು? ಯಾವುದಾದ್ರೂ ರೆಸಾರ್ಟಲ್ಲಿ ಮಾಡ್ಕೊಳ್ಳಿ, ನಾನು ಇಲ್ಲಿರಲ್ಲ, ಹೋಗ್ತೀನಿ. ಕಿರಣ್, ಇವ್ರಿಗೆಲ್ಲ ಕಾಫಿ ಕೊಟ್ಟು ಕಳಿಸು. ಸಾಹೇಬ್ರೆ, ಒಂದು ನಿಮಿಷ ತಾವು ದಯವಿಟ್ಟು ಕೂತ್ಕೊಳ್ಳಿ ಸಾಹೇಬ್ರೆ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ರಿ ಶಿವಕುಮಾರ್, ಕೂತ್ಕೊಳ್ರಿ ರಾಜಗೌಡ. ಏಯ್ ಮುನಿಯಪ್ಪ, ಮಂತ್ರಿ ಆಗಿದ್ದೀರಿ. ಶಾಸ್ತ್ರಿ, ಈ ಶಾಸಕರಾಗಿದ್ದೀರಿ. ಸಿಎಂ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ನಿಮಗೆ? ಕೂತವ್ರಿ. ಹೆಂಗಸರ ಬಗ್ಗೆ ಅಗೌರವವಾಗಿ ಮಾತಾಡೋದು, ಮುಖ್ಯಮಂತ್ರಿಗಳಿಗೆ ಗೌರವ ಕೊಡದೆ ಮಾತಾಡೋದು, ಇದೆಲ್ಲ ನನಗಿಷ್ಟ ಆಗೋದಿಲ್ಲ ಮುನಿಯಪ್ಪ. ನೋಡಿ, ನೀವೆಲ್ಲ ಹೀಗೆ ಬಿಹೇವ್ ಮಾಡೋದಾದ್ರೆ ನಾನು ಹೊರಟೋಗ್ತೀನಿ. ನನಗೆ ಈ ಮೀಟಿಂಗೇ ಬೇಡ. ಸರಿ ಸರ್, ತಾವೇ ಏನು ಮಾತಾಡ್ತೀರೋ ಮಾತಾಡಿ, ನಾವು ಸ್ವಲ್ಪ ರಫ್ಫು. ಸರ್, ಈಗ ನಾವಿಲ್ಲಿಗೆ ಬಂದಿರೋ ಮುಖ್ಯ ವಿಚಾರ, ನಮ್ಮ ಪಕ್ಷದ ಅಧ್ಯಕ್ಷರು ಆನಂದರಾಜ್ ನಂದೀಪುರ ಅವ್ರನ್ನ ಪಕ್ಷದ ಅಧ್ಯಕ್ಷರನ್ನು ಮಾಡಬೇಕು ಅಂತ ಡೆಲ್ಲಿ ಹೈಕಮಾಂಡ್ಗೆ ಹೋಗಿದ್ದಾರಂತೆ. ನನಗೆ ಆ ವಿಚಾರ ಗೊತ್ತಿಲ್ಲ. ತಾವೇ ಅವ್ರಿಗೆ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿ ಕಳಿಸ್ಕೊಟ್ಟಿದ್ದೀರಿ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ನೋಡಿ, ನೀವು ನನ್ನ ಹತ್ರ ಕ್ರಾಸ್ ಕ್ವಶನ್ ಮಾಡಬೇಡಿ. ಟಿಕೆಟ್ ಬುಕ್ ಮಾಡಿಸಿದ್ವಿ. ಆನಂದರಾಜು ಪ್ರೆಸಿಡೆಂಟ್ ಆಗ್ಲಿ ಅಂತಲ್ಲ, ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಬಂದು ನನಗೊಂದು ಫ್ಲೈಟ್ ಟಿಕೆಟ್ ಬೇಕು ಅಂತ ಕೇಳಿದ್ರೆ ಮುಖ್ಯಮಂತ್ರಿ ಆಗಿ ನಾ ಇಲ್ಲ ಅಂತ ಹೇಳಕ್ ಆಗಲ್ಲ ಅಲ್ವಾ? ಹೋಗ್ಲಿ ಬಿಡಿ ಸರ್, ಆ ವಿಷಯ ತಮಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ ಸರ್, ಅವರು ಡೆಲ್ಲಿಗೆ ಹೋಗಿರೋದೇ ಆನಂದರಾಜ್ ನಂದೀಪುರ ಅವ್ರನ್ನ ನಮ್ಮ ಪಕ್ಷದ ಅಧ್ಯಕ್ಷರನ್ನು ಮಾಡಬೇಕು ಅಂತಾನೆ. ಹೈಕಮಾಂಡ್ನಲ್ಲಿ ಅವ್ರ ಕಸಿನ್ ರಾಜಾ ಶಿವಣ್ಣ ಇದ್ದಾರಲ್ಲ, ಮತ್ತು ನಮ್ಮ ಹಳೆ ಮುಖ್ಯಮಂತ್ರಿ ಹರಿದೇವ್ ಪಾಟೀಲ್, ಅವರಿಬ್ಬರ ಜೊತೆನೂ ಕೂತ್ಕೊಂಡು ಮಾತಾಡ್ತಿದ್ರು ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ ಸರ್. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ಈ ಕೆಲಸಕ್ಕೆ ನಮ್ಮ ಬಫನ್ ರಾಜಾ ಸುಂದರೇಶ್ವರ್ನ ಎತ್ಕಟ್ಟಿರೋದು ನೀವೇ ಅಂತ ನಮಗೆ ಗೊತ್ತಾಗಿದೆ. ಹಾಗೆಲ್ಲ ಬಫೂನ್ ಗಿಫೂನ್ ಅಂತ ಮಾತಾಡ್ಬೇಡ್ರಿ. ಮಂತ್ರಿ ಆಗಿದ್ದೀರಿ, ಅಷ್ಟು ಮಾತ್ರ ಗೊತ್ತಾಗೋದಿಲ್ಲೇನ್ರಿ? ಮುನಿಯಪ್ಪ, ಗೌರವ ಕೊಟ್ಟು ಮಾತಾಡ್ರಿ. ರಾಜಾ ಸುಂದರೇಶ್ ಅವರು ನಮ್ಮ ಪಾರ್ಟಿ ಅಧ್ಯಕ್ಷರು. ಸರಿ ಸರ್, ತಪ್ಪಾಯ್ತು ಸರ್. ಅವ್ರನ್ನ ಎತ್ಕಟ್ಟಿರೋದು ನಿಜ ತಾನೆ? ನೋಡಿ, ಎತ್ತಿ ಕಟ್ಟೋದು ಅನ್ನೋ ವರ್ಡ್ನ ಯೂಸ್ ಮಾಡಬೇಡಿ. ಪಾರ್ಟಿ ಪ್ರೆಸಿಡೆಂಟು ಚಿಕ್ಕ ಮಗು ಅಲ್ಲ ಎತ್ತು ಕಟ್ಟೋದಕ್ಕೆ. ಇರೋ ವಿಚಾರ ಹೇಳ್ತೀನಿ ಕೇಳಿ. ರಾಜಾ ಸುಂದರೇಶ್ ಅವರು ಬಂದು ಆನಂದರಾಜ್ ಅವರು ನಮ್ಮ ಪಾರ್ಟಿಗೆ ಬರ್ತಿದ್ದಾರೆ, ಅವ್ರಿಗೊಂದು ಸೂಕ್ತವಾದ ಸ್ಥಾನ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ನಿಮ್ಮ ಇಷ್ಟ ಅಂದೆ. ತಾವು ಹಾಗೆ ಒಪ್ಪಿಗೆ ಕೊಡೋದಕ್ಕೂ ಮೊದಲು ನಮ್ಮನ್ನೂ ವಿಶ್ವಾಸಕ್ಕೆ ತಗೋಬೇಕಾಗಿತ್ತು ಅಲ್ವಾ ಸರ್? ಒಪ್ಪಿಗೆ ಕೊಡೋದಕ್ಕೆ ನಾನು ಯಾರು ರಾಜಾನಂದ ಸ್ವಾಮಿ ಅವರೇ? ಯಾರೋ ಒಬ್ರು ಪಾರ್ಟಿಗೆ ಬರ್ತಾರೆ ಅಂದರೆ ಅದು ಪಾರ್ಟಿಗೆ ಹೈಕಮಾಂಡ್ಗೆ ಸಂಬಂಧಪಟ್ಟ ವಿಷಯ ಅಲ್ವಾ? ರಾಜಾ ಸುಂದರೇಶ್ ಬಂದು ನಿಮ್ಮ ಹತ್ರ ಹೇಳಿದ್ರಲ್ಲ, MLA ಆನಂದ್ ರಾಜು ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ. ಆಗ ನೀವು ಹೇಳ್ಬೇಕಾಯ್ತು ಇವನಿಗೆ, ಅವ್ನು ಬರೋದು ಬೇಡ ನಮ್ಮ ಪಾರ್ಟಿಗೆ, ನೀವು ಬಾಯಿ ಮುಚ್ಕೊಂಡು ಕುಂತ್ಕೊಳ್ಳಿ ಅಂತ ಯಾಕೆ ಹೇಳಲಿಲ್ಲ ನೀವು? ಸರ್, ತಾವು ಒಪ್ಪಿದಿರಿ ಏನಕ್ಕೆ ಹೈಕಮಾಂಡ್ನವರು ಆನಂದ್ ರಾಜ್ ಅವ್ರನ್ನ ನಮ್ಮ ಪಕ್ಷದ ಅಧ್ಯಕ್ಷರನ್ನ ಮಾಡೋ ಸಂಭವ ಇದೆ ಅಂತ ನನಗೆ ಗೊತ್ತಾಗಿದೆ. ನೋಡಿ ಎಂಥ ಅನಾಹುತ. ಅರೆ, ನನಗೆ ಸಂಬಂಧ ಪಡೆದಿರೋ ವಿಚಾರಕ್ಕೆ ನಾನು ಯಾಕ್ರಿ ಬೇಡ ಅನ್ಲಿ? ಇಷ್ಟಕ್ಕೂ ಆನಂದ್ ರಾಜು ಅವರು ದೊಡ್ಡ ಲೀಡ್ರು, ನಮ್ಮ ಪಾರ್ಟಿಗೆ ಬರ್ತಿದ್ದಾರೆ ಅಂದರೆ ಬೇಡ ಅನ್ನೋದು ನಾನು ಯಾರ್ರಿ? ಸರ್, ಅವ್ರು ನಮ್ಮ ಪಾರ್ಟಿಗೆ ಬಂದರೆ ನಮ್ಮ ಪಾರ್ಟಿ ಇನ್ನೂ ಸ್ಟ್ರಾಂಗ್ ಆಗುತ್ತಲ್ಲ ಸರ್? ಪಾರ್ಟಿ ಬೇಕಾದ್ರೆ ಬರಲಿ, ಆದರೆ ಮೂಲೆಯಲ್ಲಿ ಬಿದ್ದಿರಬೇಕು. ಅವನೇ ಸರ್ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಆಗೋದಕ್ಕೆ. ಇಷ್ಟು ದಿನ ಅಸೆಂಬ್ಲಿಲಿ ಪ್ರೆಸ್ ಮೀಟಲ್ಲಿ ನಮ್ಮ ಪಕ್ಷದವ್ರನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಅಂಥವನ್ನ ಯಾಕೆ ಸರ್ ನಾವು ತಲೆ ಮೇಲೆ ಕೂರಿಸ್ಕೋಬೇಕು? ನಾವು ಮಿನಿಸ್ಟ್ರು, ನಮ್ಮನ್ನೇನೆ ನಮ್ಮ ಬೆನ್ನಿಂದ ಅವನು ಇವನು ಅಂತ ಮಾತಾಡ್ತಾನಂತೆ. ಅದು ಅಲ್ಲದೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರನ್ನ ಅವನು ಇವನು ಅಂತ ಮಾತಾಡ್ತಾನೆ. ಮುನಿಯಪ್ಪ,
ಹಾಗೆಲ್ಲ ಮಾತಾಡಬಾರ್ದು. ನೋಡು, ಈಗ ನೀನು ಅವರನ್ನು ಅವನು ಇವನು ಅಂತ ಹೇಳ್ತಾ ಇಲ್ವಾ? ಸಣ್ಣ ವಿಷಯನ ದೊಡ್ಡ ವಿಷಯ ಮಾಡಬಾರ್ದು. ವಿಚಾರ ಅದಲ್ಲ ಸರ್. ನಮ್ಮ ವಿಚಾರಧಾರೆನೇ ಬೇರೆ, ಆನಂದರಾಜರವರ ವಿಚಾರಧಾರೆನೇ ಬೇರೆ. ಮೊದಲಿಂದಲೂ ಅವರು ನಮ್ಮನ್ನು ದ್ವೇಷ ಮಾಡ್ಕೊಂಡು ಬಂದಿರೋರು ಸರ್. ಯಾವುದೋ ಪಕ್ಷದಿಂದ ಯಾರನ್ನೋ ಇಂಪೋರ್ಟ್ ಮಾಡಿಕೊಂಡು ನಮ್ಮ ಪಕ್ಷದ ಅಧ್ಯಕ್ಷರನ್ನು ಮಾಡ್ಕೊಳ್ಳೋವಂಥ ಗತಿ ನಮ್ಮ ಪಕ್ಷಕ್ಕಿನ್ನೂ ಬಂದಿಲ್ಲ ಸರ್. ಒಟ್ಟಿನಲ್ಲಿ ಆನಂದರಾಜರವರು ನಮ್ಮ ಪಕ್ಷದ ಅಧ್ಯಕ್ಷರಾಗೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಏನ್ರಪ್ಪ? ಇಷ್ಟ ಇಲ್ಲ. ಅವನು ಬೇಡ ಅಧ್ಯಕ್ಷ ಆಗೋದು. ನೋಡಿ ರಾಜಾನಂದ ಸ್ವಾಮಿ ಅವರೇ, ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದು. ಸರ್, ಹೈಕಮಾಂಡ್ನವ್ರ ಜೊತೆ ಇವತ್ತು ಬೆಳಿಗ್ಗೆ ನಾನು ಮಾತಾಡಿದೆ. ನನಗೂ ಕಾಂಟ್ಯಾಕ್ಟ್ ಇದೆ ಸರ್. ಅವರು ಇಲ್ಲಿಗೆ ಬಂದು ಪಕ್ಷದಲ್ಲಿ ಮುಖ್ಯಸ್ಥರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ಳೋದು ಒಳ್ಳೆಯದು ಅಂತ ನಾನು ಅವ್ರಿಗೆ ಹೇಳಿದೆ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು 2 ದಿನದಲ್ಲಿ ಇಲ್ಲಿಗೆ ಬರ್ತಿದ್ದಾರೆ. ಓ ಸರಿ, ಬರಲಿ ಸರ್. ಅವ್ರು ಇಲ್ಲಿಗೆ ಬಂದಾಗ ನಾವು ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೀವಿ. ಆದರೆ ನಾವು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀವಿ. ನೀವು ಆನಂದರಾಜರವರು ಪಕ್ಷದ ಅಧ್ಯಕ್ಷರಾಗಕೂಡದು ಅಂತ ಖಡಾಖಂಡಿತವಾಗಿ ಅವರಿಗೆ ತಿಳಿಸ್ಬೇಕು. ನಾನು ಹೇಳ್ಬೇಕಾ? ಆನಂದರಾಜ್ ಅವರು ಪಕ್ಷದ ಅಧ್ಯಕ್ಷರಾಗಬಾರದು ಅಂತ ತಾವು ಹೇಳಬೇಕು. ಇಲ್ಲದೇ ಇದ್ದರೆ ತಾವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಹೇಳೋ ಶಾಸಕರ ಸಂಖ್ಯೆ 120ಕ್ಕೆ ಏರುತ್ತೆ. ಬರಲ್ಲ ಸರ್? ಇದು ನಮ್ಮ ಪ್ರಾರ್ಥನೆ. ಏನು ಬೆಳಿಗ್ಗೆಯಿಂದ ಇಡೀ ರೂಮ್ 4-5 ಸಲ ಹುಡುಕಾಡ್ತಾ ಇದ್ದೀರಾ? ತಗೊಳ್ಳಿ ಕಾಫಿನ. ಅಲ್ಲಿಟ್ರು ಆಮೇಲೆ ಕುಡಿತೀನಿ. ಆರು ಹೋಗುತ್ತೆ, ಕಾಫಿ ಮೊದಲು ಕುಡಿದ್ಬಿಡಿ, ಆಮೇಲೆ ಅದೇನು ಹುಡುಕ್ತಾ ಇದ್ದೀರಾ ನೋಡಿದ್ರಾಯ್ತು. ನನ್ನ ಸರ್ಟಿಫಿಕೇಟು, ರಿಸರ್ಚ್ ಪೇಪರ್ಸು ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ನೀಟಾಗಿ ಫೈಲ್ ಮಾಡಬೇಕು. ಇಂಟರ್ವ್ಯೂಗೆ ಹೋದರೆ ಬೇಕಲ್ವಾ? ಅದಕ್ಕೆ. ಅಯ್ಯೋ ರಾಮ, ಎಲ್ಲ ಒಂದು ಜಾಗದಲ್ಲಿ ಇಡೋದಲ್ವಾ? ಎಲ್ಲೆಲ್ಲೋ ಬಿಸಾಕ್ಬಿಟ್ರೆ ಏನು ಮರವಪ್ಪ ನಿಮಗೆ? ಹೇಮಗಿರಿಯಿಂದ ಬರುವಾಗ ಜೊತೆಗೆ ತಂದಿದ್ದ ಬ್ಯಾಗ್ನಲ್ಲೇ ಇಟ್ಟಿದ್ದೆ, ನನಗೆ ನೆನಪಿದೆ. ಎಲ್ಲಿಟ್ಟೆ ರೀ? ನಾವಿಲ್ಲೇ ಇರೋದು ಅಂತ ಆದಮೇಲೆ ನಮ್ಮ ಉಳಿದಿದ್ದ ಸಾಮಾನುಗಳೆಲ್ಲ ಟ್ರಕ್ ಲೋಡ್ನಲ್ಲಿ ಬಂತು. ಶರ್ಮಿಳಾ ರೂಮ್ನಲ್ಲಿ ಅದನ್ನೆಲ್ಲ ಇಟ್ಟಿದ್ದೀನಿ. ಅದರಲ್ಲಿ ಏನಾದರೂ ಇರಬಹುದಾ? ಅದು ಪಬ್ಲಿಕೇಶನ್ ರೆಫರೆನ್ಸ್ಗೆ ಬೇಕಾಗತ್ತೆ ಅಂತ ತೊಗೊಂಬಂದು ಇಟ್ಕೊಂಡಿದ್ದು. ಅದು ಶರ್ಮಿಳಾ ರೂಮ್ನಲ್ಲಿ ಅಟ್ಟದ ಮೇಲೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು ವ್ಯಾಲ್ಯೂಬಲ್ ರಿಸರ್ಚ್ ಪೇಪರ್ಸು ಸರ್ಟಿಫಿಕೇಟ್ ಇಡ್ತೇನಾ? ಬೇಡದೇ ಇರೋದೆಲ್ಲ ನೆನಪಿರುತ್ತೆ ನಿಮಗೆ, ಬೇಕಾಗಿರೋದೇ ನೆನಪಿರಲ್ಲ. ತುಂಬ ಆಬ್ಸೆಂಟ್ ಮೈಂಡೆಡ್ ಆಗಿಬಿಟ್ಟಿದ್ದೀರಾ ಈ ನಡುವೆ. ಈ ನಡುವೆ ಅಂದ್ರೇನು? ನಾನು ಯಾವಾಗಲೂ ಆಬ್ಸೆಂಟ್ ಮೈಂಡೆಡೇ ಆಗಿದ್ದೆ. ನೋಡು, ಪೇಪರ್ ಹುಡ್ಕೊಡೋದಕ್ಕೆ ಸಾಧ್ಯವಾದರೆ ಹುಡ್ಕೊಡು, ಇಲ್ಲ ಅಂದರೆ ಜಾಗ ಖಾಲಿ ಮಾಡು. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಉದ್ದೇಶ ಮಾಡಬೇಡ. ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ನಿಮಗೆ ಸರ್ಟಿಫಿಕೇಟ್ಗಳು ಸಿಗ್ತಾ ಇಲ್ಲ ಅಂತ ನನ್ನ ಮೇಲೆ ಯಾಕ್ರಿ ರೇಗಾಡ್ತಾ ಇದ್ದೀರಾ? ಏನದಕ್ಕೆ? ಎನಿ ಪ್ರಾಬ್ಲಮ್? ನೋಡಿ ಶಮ್ಮಿ, ಇವ್ರು ರಿಸರ್ಚ್ ಪೇಪರ್ಸು ಸರ್ಟಿಫಿಕೇಟ್ಸ್ ಎಲ್ಲ ಎಲ್ಲಿಟ್ಟಿದ್ದಾರೆ ಅಂತ ಮರ್ತು ಹೋಗಿದ್ದಾರೆ. ಇಂಟರ್ವ್ಯೂಗೆ ತೊಗೊಂಡು ಹೋಗಬೇಕು, ಸಿಗ್ತಿಲ್ಲ, ಅದಕ್ಕೆ ನನ್ನ ಮೇಲೆ ರೇಗ್ತಾ ಇದ್ದಾರೆ. ಅಣ್ಣ, ನಂಗೆ ಯಾಕೋ ಇಂಟ್ಯೂಷನ್ನು, ನೀನು ತುಂಬ ದೊಡ್ಡ ಹೆಸರು ಮಾಡ್ತೀಯಾ ಸೈಂಟಿಸ್ಟ್ ಆಗಿ. ನೊಬೆಲ್ ಪ್ರೈಸ್ ಬಂದರೂ ಬಂದ್ಬಿಡ್ಬೋದು. ಈ ಆರ್ಕಿಮಿಡಿಸು, ನ್ಯೂಟನ್ನು, ಐನ್ಸ್ಟೀನ್ ಇದಾರಲ್ಲ, ಇವ್ರ ಸಾಲಿಗೆ ನೀನು ಡೆಫಿನೆಟ್ ಆಗಿ ಸೇರ್ತೀಯ. ಯಾಕೆ ಅಪ್ಪನ ಥರ ಮಾತಾಡ್ತೀಯಾ? ಸರ್ಟಿಫಿಕೇಟ್ ಸಿಕ್ಕಲ್ಲ ಅಂತ ನಾನು ಟೆನ್ಷನ್ಲಿದ್ದೀನಿ. ಅಣ್ಣ ಕೂಲ್. ಅವತ್ತು ನೀನೇ ಕಲ್ಯಾಣಿ ಕೈಲಿ ಕೊಡ್ಲಿಲ್ವಾ, ಒಳಗಡೆ ಎತ್ತಿಡು ನಂಗೆ ಮರು ಜಾಸ್ತಿ ಅಂತ? ಅದಕ್ಕೆ ಹೇಳಿದ್ದು ನೀನು ಅಂಥ ಸೈಂಟಿಸ್ಟ್ಗಳ ಸಾಲಿಗೆ ಸೇರಕ್ಕೆ ಕರೆಕ್ಟ್ ಆಗಿದೆಯಾ ಅಂತ. ಎಸ್ ಎಸ್ ಎಸ್, ಐ ಆಮ್ ಸಾರಿ, ಮರ್ತೇ ಹೋಗಿತ್ತು. ಬೆಳಗ್ಗೆಯಿಂದ ಇದನ್ನು 3 ಸಲ ಹುಡುಕಿದ ಕಡೆ ಬೀರೋಣ. ಆಹಾ, ಇದಕ್ಕೆ ನನ್ನ ಮೇಲೂ ರೇಗಿದಾಗೋಯ್ತು. ಸದ್ಯ ನಿಮಗೆ ಮರು ಜಾಸ್ತಿ ಅನ್ನೋದನ್ನಾದ್ರೂ ನೆನಪಿಟ್ಕೊಂಡು ಕಲ್ಯಾಣಿಗೆ ಕೊಟ್ಟಿದ್ದೀರಲ್ಲ, ಅಷ್ಟು ಸಾಕು. ಕಲ್ಯಾಣಿ, ಕಲ್ಯಾಣಿ, ಏನಣ್ಣ? ಕಲ್ಯಾಣಿ, ನನ್ನ ರಿಸರ್ಚ್ ಪೇಪರ್ಸು ಸರ್ಟಿಫಿಕೇಟ್ಸ್ ಎಲ್ಲ ಸೇಫಾಗಿ ಎತ್ತಿಡು ಅಂತ ನೀನು ಕೊಟ್ಟಿದ್ನಲ್ಲ, ಅದನ್ನು ಕೊಡ್ತೀಯಾ? ಇಂಟರ್ವ್ಯೂ ಹೋಗೋದಕ್ಕೆ ರೆಡಿ ಮಾಡ್ಕೋಬೇಕು. ಒಂದು ನಿಮಿಷ ತರ್ತೀನಿ. ಸಾರಿ ಮಾಲ್ತಿ,
ಪೇಪರ್ ಸಿಗಲಿಲ್ಲ ಅಂತ ನಿಮ್ಮಲ್ಲಿ ರೇಗ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತಿಲ್ವಾ, ಪರವಾಗಿಲ್ಲ ಬಿಡಿ. ಅಬ್ಬಾ, ಸದ್ಯ ಸೇಫ್ ಆಗಿದೆಯಲ್ಲ. ತುಂಬ ವ್ಯಾಲ್ಯೂಬಲ್ ಪೇಪರ್ ಶಮಿ ಅದು. ನಿನಗೇನಣ್ಣ, ನಿನ್ನ ಸೂಪರ್ ಬ್ರೈನಲ್ಲಿ ಎಲ್ಲ ತುಂಬಿರತ್ತೆ. ಪೇಪರ್ ಸಿಕ್ಕಲಿಲ್ಲ ಅಂದ್ರೇನು, ಇನ್ನೊಂದು ಬರೆದ್ರಾಯ್ತು. ಹಾಗಾಗೋದಿಲ್ಲ ಶಮಿ. ಅಪ್ಲಿಕೇಶನ್ ಆಫ್ ನ್ಯಾನೋ ಟೆಕ್ನಾಲಜಿ ಇನ್ ಜೀನ್ ಮ್ಯಾನಿಪ್ಯುಲೇಷನ್ ನನ್ನ ಸಬ್ಜೆಕ್ಟು. ನಾವು ಮಾಡೋ ಎಕ್ಸ್ಪೆರಿಮೆಂಟ್ ಪ್ರೊಡ್ಯೂಸ್ ಮಾಡೋ ಫಿಗರ್ಸು ಆ್ಯಕ್ಯುರೇಟ್ ಆಗಿರಬೇಕು. ನ್ಯಾನೋ ಅಂದರೆ ಚಿಕ್ಕ ಗಾತ್ರ. 1 ಡಿಜಿಟ್ ಕಡಿಮೆ ಆದರೂ ಎಲ್ಲ ಅಬ್ಸರ್ವೇಷನ್ ಹೊರಟೋಗುತ್ತೆ. ಪೇಪರ್ಸ್ ಆರ್ ವೆರಿ ವ್ಯಾಲ್ಯೂಬಲ್ ಫಾರ್ ಮೀ. ನನ್ನ ಜೀವ ಅದು ಶಮಿ. ಅಣ್ಣ ತಗೋ ಫೈಲು. ಥ್ಯಾಂಕ್ ಯು ಕಲ್ಯಾಣಿ. ಏನಿದು? ಇದಾ, ಈ ಸರ್ಟಿಫಿಕೇಟ್ ಸುಟ್ಕೋ ರಪ್ಸದಲ್ಲಿ ಬೀರುವಿಂದ ಎಲ್ಲ ಬುಕ್ಸು ಬಿದ್ದೋಯ್ತು. ಅದರಲ್ಲಿ ಒಂದು ಹಳೆ ಫೋಟೋ ಕವರ್ ಇತ್ತು, ಅದರಲ್ಲಿ ಫೋಟೋ ಇತ್ತು. ಹೇ, ಅಂತೂ ಆ ಫೋಟೋ ಕವರ್ ಸಿಕ್ತಾ? ನಾನು ಶಶಿ ಎಷ್ಟು ಹುಡುಕಾಡ್ತಿದ್ವಿ ಗೊತ್ತಾ. ಈ ಫೋಟೋ ಅಷ್ಟು ಕ್ಲಿಯರ್ ಆಗಿಲ್ಲ. ಬೇರೆ ಫೋಟೋ ಇಲ್ವೇ? ನಾವು ಜಾತ್ರೆ ತೆಗೆಸ್ಕೊಂಡಿದ್ವಲ್ಲ ಚಿಕ್ಕವರಾಗಿದ್ದಾಗ. ತುಂಬ ಫೋಟೋಸ್ ಇದೆ ಹಳೇದು, ಹುಡುಕಿದ್ರೆ ಸಿಗ್ಬೋದೇನೋ. ಸುಮೇರು ಸುಕೇತು ಕೇಳ್ತಾ ಇರ್ತಾರೆ, ಅಪ್ಪ ಚಿಕ್ಕವರಾಗಿದ್ದಾಗಿನ ಫೋಟೋ ಇಲ್ವಾ ಅಂತ. ಸಿಕ್ಕಿದ್ರೆ ಅವ್ರಿಗೂ ಖುಷಿ ಆಗತ್ತೆ. ನಡೀರಿ ಹಾಗಾದ್ರೆ, ಹೋಗಿ ಹುಡ್ಕೋಣ, ಸಿಕ್ಕರು ಸಿಗ್ಬೋದು. ಬೆಳಲ್ಲಿ ಸಿಕ್ಕಾಬಿಟ್ಟೆ ಕಳೆ ಬಿದ್ದುಬಿಡಿದೆ. ಏನು ಮಾಡಬೇಕು ಅಂದರೆ ಅರ್ಥ ಆಗ್ತಾ ಇಲ್ಲ. ಶಂಕರ್ ಮೂರ್ತಿಗಳೇ, ಏನು ಮಹಾದೇವನವರು, ಗಜೇಂದ್ರ ಮೂರ್ತಿಗಳು, ಏನು ನೀವು ಇಲ್ಲಿ? ನಿಮ್ಮನ್ನೇ ನೋಡೋಣ ಅಂತ ಬಂದು. ಏನೋ ಯೋಚನೆ ಮುಳಿಬಿಟ್ಟಿದ್ದೀರಿ? ಇರುತ್ತಲ್ಲ ಹೀಗೆ, ಮನೆ ಯಜಮಾನ ಅಂದಮೇಲೆ. ಬಂದೆ ಇರಿ. ನಮಸ್ಕಾರ ಶಂಕರ ಮೂರ್ತಿಗಳಿಗೆ. ಏನು ಈ ನಡುವೆ ಭಜನೆಗೆ ಬರೋದೇ ನಿಲ್ಲಿಸ್ಬಿಟ್ರಲ್ಲ? ಬರಬಾರ್ದು ಅಂತೇನಿಲ್ಲ, ಮನೆ ಜವಾಬ್ದಾರಿ. ಒಂದಾದ್ಮೇಲೆ ಒಂದು ಕೆಲಸ ಬಿಟ್ಟು ಬರೋಕ್ಕಾಗೋದೇ ಇಲ್ಲ. ಇವತ್ತಾದ್ರೂ ಬರ್ಬೇಕಿತ್ತಲ್ವ ನೀವು? ನಾವೆಲ್ಲ ನಿಮಗೋಸ್ಕರ ಅಶ್ವತ್ಥ ಕಟ್ಟೆ ಹತ್ರ ಕಾಯ್ತಾ ಇದ್ವಿ. ಇವತ್ತಾ? ಯಾಕೆ? ಇದೇನು ಹೀಗೆ ಹೇಳ್ತಾ ಇದ್ದೀರಿ ನೀವು? ಇವತ್ತು ನಿಮ್ಮ ಹುಟ್ಟದ ಹಬ್ಬ ಅಲ್ವಾ? ವಾ, ಅದಕ್ಕ ಜನ್ಮದಿನದ ಶುಭಾಶಯಗಳು. ಈ ವಯಸ್ಸಿನಲ್ಲಿ ಏನು ಜನ್ಮದಿನ ಬಿಡಿ. ಚಿಕ್ಕ ವಯಸ್ಸಿನಲ್ಲಾದರೆ ಬರ್ತ್ಡೇ ಬರುತ್ತೆ ಅಂತ ಕಾಯ್ತಾ ಇದ್ದೆ. ದೊಡ್ಡವರು ಆಶೀರ್ವಾದ ಮಾಡಿ ಕೈಯಲ್ಲಿ ನೋಟಿಡೋರು. ನಮ್ಮ ಅಮ್ಮನೂ ಅಷ್ಟೇ, ಪಾಯಸದ ಅಡುಗೆ ಮಾಡೋರು. ಇವಾಗೇನಿದೆ? ಏನಿಲ್ಲ. ಯಾಕೆ ಶಂಕರಮೂರ್ತಿಗಳೇ, ತುಂಬಿದ ಮನೆ ನಿಮ್ಮದು, ನಿಮ್ಮ ಬರ್ತ್ಡೇನ ಯಾರು ಸೆಲೆಬ್ರೇಟ್ ಮಾಡೋಲ್ವಾ? ಪದ್ಮಾ ಸತ್ಮೇಲೆ ನನ್ನ ಬರ್ತ್ಡೇ ಒಬ್ರಿಗೂ ನೆನಪಿರಲ್ಲ. ಇವತ್ತೇನು ಹೇಳಿ ಅಂತ ಪ್ರತಿ ಬರ್ತ್ಡೇ ಬೆಳಿಗ್ಗೆನೇ ಎದ್ದು ಎಲ್ಲರೂ ಕೇಳ್ತೀನಿ, ಒಬ್ರಿಗೂ ನೆನಪಿರಲ್ಲ. ನನಗೆ ನಡುವೆ ಕೂದಲು ಕಮ್ಮಿ ಆಯಿತು ಅಂತ ಎಲ್ಲರೂ ಹೇಳ್ತಾರೆ. ಹೌದಾ? ನೋಡಿ. ಹೌದು, ಸ್ವಲ್ಪ ಕಮ್ಮಿ ಆಗಿರೋಗಿದೆ. ವಯಸ್ಸಾದ್ಮೇಲೆ ಹಾಗೆ ಬಿಡಿ. ವಯಸ್ಸಾಗಿದ್ದಕ್ಕಲ್ಲ, ಪದ್ಮ ಪ್ರತಿ ಭಾನುವಾರ ಎಣ್ಣೆ ನೀರು ಹಾಕ್ತಿದ್ದಲ್ಲ, ಅದಕ್ಕೆ ಕೂದಲು ಸ್ವಲ್ಪ ಕಮ್ಮಿ ಆಗಿರ್ಬೋದೇನೋ. ಅದಿರಲಿ ಬಿಡಿ, ವಿಷಯ ಎಲ್ಲಿಗೋ ಹೋಗ್ತಾ ಇದೆ. ಬರ್ತ್ಡೇ ಟ್ರೀಟು ಎಷ್ಟೊತ್ತಿಗೆ ಹೇಳಿ? ಟ್ರೀಟಾ? ಹ್ಞೂ, ಪ್ರತಿ ಬರ್ಡೇಗೂ ರಾಜನ್ ಹೋಟ್ಲಲ್ಲಿ ಮೈಸೂರು ಪಾಕು, ಮಸಾಲೆ ದೋಸೆ, ಕಾಫಿ ಕೊಡಿಸ್ತಾ ಇದ್ರಲ್ಲ. ಹೌದಲ್ವಾ? ಒಂದು ಕೆಲಸ ಮಾಡಿ, ನೀವು ದೇವಸ್ಥಾನದ ಹತ್ರ ಇರಿ. ಜೋಬಲ್ಲಿ ಕ್ಯಾಶ್ ಇಲ್ಲ, ಬ್ಯಾಂಕ್ ಹೋಗಿ ಡ್ರಾ ಮಾಡ್ಕೊಂಬಂದ್ಬಿಡ್ತೀನಿ. ಆಯಿತು, ನೀವು ಬೇಗ ಬನ್ನಿ, ನಾವಲ್ಲಿ ಕಾಯ್ತಾ ಇರ್ತೀವಿ. ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಶಾಂಭವಿ. ಏನಪ್ಪ? ಬೈಬೇಡ, ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು. ಎಷ್ಟು ಬೇಕಾಗಿತ್ತು? 100 ರೂಪಾಯಿ. ಏನಪ್ಪ ಹಾಕಿ ಕೇಳ್ತೀರಿ?
ಇವತ್ತು ತಾರೀಕು ಎಷ್ಟು ಅಂತ ಗೊತ್ತಾ? 26. ಎಲ್ಲಿರುತ್ತೆ ನನ್ನ ಹತ್ರ ಅಷ್ಟೊಂದು ದುಡ್ಡು? ಇಲ್ಲ, ಬರ್ತೀನಿ. ಪ್ಲಾಸ್ಟಿಕ್ ಪೇಪರ್, ಹಳೆ ಬಾಟಲ್, ಪ್ಲಾಸ್ಟಿಕ್ ಪೇಪರ್. ಒಂದು ನಿಮಿಷ ನಿಂತ್ಕೋ. ಹಳೆ ಪೇಪರ್ ಕೊಡ್ತೀನಿ, ಹೇಗೆ ರೇಟು? ಕನ್ನಡ ಬಂದು 7 ರೂಪಾಯಿ, ಇಂಗ್ಲೀಷ್ ಬಂದು 8 ರೂಪಾಯಿ. ಇಲ್ಲೇ ಇರು, ಬರ್ತೀನಿ. ಆಯ್ತು. ಹತ್ತು ಕೆ ಜಿ ಸ್ವಲ್ಪ ಕಡಿಮೆ ಇದೆಯಲ್ಲ. ಇರು, ಬಂದೆ. ಒಟ್ಟು 10 ಕೆ ಜಿ ಆಯಿತು ಸ್ವಾಮಿ. 70 ರೂಪಾಯಿ ಕೊಡು. ಒಳ್ಳೆ 70 ರೂಪಾಯಿ. ഇരുള വിരുദ്ധ ಬೆಳಕಿನ ಯುದ್ಧ ಕೊನೆಯಿಲ್ಲದ ಮಾಯಾಮೃಗ ಮಾಯಾಮೃಗ ಮಾಯಾಮೃಗದಲ್ಲಿ. ಮಗು ಸ್ಕೂಲ್ಗೆ ಅಂತ 3 ಮೈಲಿ ದಿನ ನಡ್ಕೊಂಡು ಹೋಗ್ತಾನೆ, ನಡ್ಕೊಂಡು ಬರ್ತಾನೆ. ತಾಯಿ ಹಠಕ್ಕೋಸ್ಕರ ಮಗು ಯಾಕಿಷ್ಟು ಕಷ್ಟಪಡಬೇಕು? ತಂದೆ ಅಜ್ಜಿ ಎಲ್ಲ ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಕಾತುರದಿಂದಿದ್ದಾರೆ. ಮಗು ಯಾಕೆ ತಂದೆ ಹತ್ರ ಇರಬಾರ್ದು? ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಮಗು ಬೆಳೀತಾ ಇರೋ ವಾತಾವರಣ ಯುವರ್ ಆನರ್. ಮಗುವಿನ ತಾಯಿ, ಅಣ್ಣ, ತಂದೆ, ತಂಗಿ, ಗಂಡ ಎಲ್ಲರೂ ಕ್ರಿಮಿನಲ್ಸ್. ಕುಡಿತ, ಆಫೀಸ್ ಹಣದ ದುರುಪಯೋಗ, ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲದಕ್ಕೂ ದಾಖಲೆ ಕೊಟ್ಟಿದ್ದೀವಿ ಯುವರ್ ಆನರ್. ಇಂಥ ವಾತಾವರಣದಲ್ಲಿ ಮಗು ಅಲ್ಲೇ ಬೆಳೆಯೋಕ್ಕೆ ಏನು ಅವಶ್ಯಕತೆ ಇದೆ? ಅಲ್ಲೇ ಮಗು ಏನಾದರೂ ಬೆಳೆದ್ರೆ ಆ ಮಗುವಿನ ಭವಿಷ್ಯ ಕತ್ಲಾಗುತ್ತೆ. ಈ ಕಾಲದಲ್ಲಿ ದುಡ್ಡೇ ಎಲ್ಲದಕ್ಕಿಂತ ಮುಖ್ಯ ಯುವರ್ ಆನರ್. ತಾಯಿ ಹತ್ರ ದುಡ್ಡಿಲ್ಲ. ತಾಯಿ ಹತ್ರ ದುಡ್ಡಿಲ್ಲದೆ ಇರೋದ್ರಿಂದ ಮಗು ಬಹಳಷ್ಟು ಆಪರ್ಚುನಿಟೀಸು ಲೈಫಲ್ಲಿ ಮಿಸ್ ಮಾಡ್ಕೋಬಹುದು. ಹಾಗಾಗಿ ಮಗುವಿನ ಸ್ವಾಧೀನ ತಂದೆಗೆ ಒಪ್ಪಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಯುವರ್ ಆನರ್.
ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ